ಜೀವ. ಬಿಡು ಒಂದೇ. ಏನಾಯ್ತು ಇವಾಗ? ಹಿಂಗೆ ನನ್ನ ಮೇಲೆ ಸಿಟ್ಟು ಬಂದಿದೆಯಲ್ಲ. ಇಲ್ಲ ಕಣೋ, ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ದೆ. ಏನೋ? ನಾವಿಬ್ರು ಈ ಮನೆ ಬಂದ್ಮೇಲೆ ಅಲ್ಲಿ ಅಜ್ಜಿ ತಾತ ಒಂಟಿಯಾಗಿದ್ದಾರಲ್ವಾ, ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಹೌದು, ನೀನೇನೇನು ರಾತ್ರಿ ಒಂಟಿಯಾಗಿ ಮಲಗಿದ್ಯಲ್ವಾ, ನಿನಗೆ ಹೆದರಿಕೆ ಆಗಿಲ್ವಾ? ಇಲ್ಲಪ್ಪ, ಸ್ಟ್ರಾಂಗ್ ಬಾಯ್ ಅಲ್ವಾ. ಅದು ಅಲ್ಲದೆ ಅಜ್ಜಿ ಅಂದ್ರೆ ಹಂಗೆ ಮನೆಗೆ ಬಂದ ತಕ್ಷಣ ಒಬ್ಬನೇ ಮಲಗಬೇಕು ಅಂತ. ಯಾಕೆ? ನಿಮ್ಮ ಹೊಸಪ್ಪನ ಜೊತೆ ಮಲಗಬೇಕಲ್ವಾ. ಅದು ಅಲ್ಲದೆ ಹೊಸಪ್ಪಂಗೆ ಒಬ್ಬರೇ ಮಲ್ಗಿದ್ರೆ ಭಯ ಆಗದಂದೆ ಅಲ್ವಾ. ಅಮ್ಮ, ನಿಮ್ಮ ರೂಮಲ್ಲಿದೆ? ಕೆಳಗೆ ಇದೆ. ಯಾಕೆ? ಅರ್ಜೆಂಟು. ಏ ಆದಿ, ಅಪ್ಪ ಇದ್ದಾರೆ ಅನ್ಸುತ್ತೆ, ಸುಮ್ಮನೆ ಇರು ಸ್ವಲ್ಪ. ಆದಿ, ಬೇರೆ ಬಾತ್ರೂಮ್ಗೆ ಹೋಗು. ತೊಂದರೆ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬೇರೆ ಕಡೆ. ಇಲ್ಲ 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 ಅಮ್ಮ, ನಾನು ಇಲ್ಲ ಮಾಡ್ತೀನಿ. ತೆಗಿರಿ ಬಾಗ್ಲು, ತೆಗಿರಿ ತೆಗಿರಿ ಬಾಗ್ಲು. ಅಮ್ಮ, ಅಪ್ಪನ ನಂತರನೇ ಮೇಲೆ ಏನು ಹಾಕೊಂಡಿಲ್ಲ. ಅದು ಏನಂದ್ರೆ ಆದಿತ್ಯ ಅಷ್ಟೊಂದು ಏನ್ ಮಾಡ್ತಿದ್ದೆ ಬಾತ್ರೂಮಲ್ಲಿ? ಆಟ ಆಡ್ತಿದ್ದೀನಾ? ಬಾತ್ರೂಮಲ್ಲಿ ಯಾರಾದ್ರೂ ಆಟ ಆಡ್ತಾರಾ? ಬಾ ಬೇಗ. ಅಮ್ಮ ಬಂದೆ. ಹೊಸಪ್ಪನ ಮನೆ ಎಷ್ಟು ದೊಡ್ಡಕ್ಕಿದೆಯಲ್ಲ, ಬಾತ್ರೂಮ್ ಅಷ್ಟು ದೊಡ್ಡಕ್ಕಿದೆ. ಹೌದು. ನನಗೇನೋ ಸೀಕ್ರೆಟ್ ಇಲ್ಲ. ಏನು? ನಾನು ಬಾತ್ರೂಮ್ ಅಲ್ಲಿ ಆಟ ಆಡ್ತಾ ಇದ್ದೆ. ಆದಿತ್ಯ, ನೀನ್ ಇತ್ತೀಚೆಗೆ ಬಹಳ ತುಂಟನ ಮಾಡ್ತಾ ಇದೀಯಾ. ಸರಿ ಮಾ. ಸೋಕೆ ಚಿನಿ. ಅಮ್ಮ, ಆ ಫೋಟೋದಲ್ಲಿ ಅಪ್ಪನ ಜೊತೆ ಆಂಟಿ ಯಾರು? ಅವರು ಸಾಕ್ಷಿ ಅಮ್ಮ. ನಂಗೆ ಹಳೆಯಪ್ಪ ಇದ್ರಲ್ಲ, ಆ ಥರನಾ? ಅಮ್ಮ, ಹಳೆಯಪ್ಪಂದು ಒಂದು ಫೋಟೋ ಇಲ್ಲ ನಮ್ಮ ಮನೇಲಿ. ಯಾಕಮ್ಮ? ನಾನು ಹಳೆಯಪ್ಪನ ನೋಡೂ ಇಲ್ಲ.
ಮಾಡ್ಕೊಂಡಿದ್ಯಲ್ಲ ಅವನ ಜೊತೆ ನೆಮ್ಮದಿಯಾಗಿರು. ನನಗೂ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು. ಅಮ್ಮ ನಂಗೂ ಹೊಸ ಅಪ್ಪನ ಥರ ಆಗ್ಬೇಕು. ಅವ್ರು ಎಷ್ಟು ಹ್ಯಾಂಡ್ಸಮು, ಎಷ್ಟು ಸ್ಮಾರ್ಟ್ಸು ಅಲ್ವಾ? ಅಮ್ಮ ಹೇಳಿ ಅಮ್ಮ, ಹೊಸ ಅಪ್ಪ ಹ್ಯಾಂಡ್ಸಮ್ ತಾನೆ? ಮೊದಲು ಹೋಗಿ ಸ್ನಾನ ಮಾಡು. ಫಸ್ಟ್ ಆನ್ಸರ್ ಕೊಡ್ಬೇಕಪ್ಪ. ಹೌದು, ನಿಮ್ಮ ಹೊಸಪ್ಪ ಹ್ಯಾಂಡ್ಸಮ್. ಮತ್ತೆ ಸ್ಮಾರ್ಟು? ಸ್ಮಾರ್ಟ್ ಆಗಿದ್ದಾರೆ. ನೀವು ಹೋಗಿ ಮೊದಲು ಸ್ನಾನ ಮಾಡು. ಅಮ್ಮ ಹೊಟ್ಟೆ ಹಸು. ಮೊದಲು ಸ್ನಾನ, ಆಮೇಲೆ ತಿಂಡಿ. ಇಲ್ಲಪ್ಪ, ಫಸ್ಟ್ ತಿಂಡಿ ಆಮೇಲೆ ಸ್ನಾನ. ಸರಿ ನಡಿ. ಹಿಂಗೇನಾ? ಅಮ್ಮ ಯಾಕಮ್ಮ ಅಷ್ಟೊಂದು ಪೂರಿ ಮಾಡ್ತಾ ಇದ್ಯಾ? ನಿಮಗೆ ಗೊತ್ತಲ್ವಾ, ನಾನು ತಿನ್ನೋದೇ ಬರೀ 3 ಪೂರಿ. ನನಗೆ ಗೊತ್ತು ಕಣೋ, ಸಾಕ್ಷಿಗೂ ಪೂರಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವಳಿಗೂ ಸೇರಿಸಿ ಮಾಡ್ತಾ ಇದ್ದೀನಿ. ಅರ್ಪಿತಾ, ಯಾರು ನಿನಗೆ ಪೂರಿ ಮಾಡಕ್ಕೆ ಹೇಳಿದ್ದು? ನಾನೇ ಹೇಳಿದ್ದು. ನನ್ನ ಹೊಟ್ಟೆ ಹಸು ಆಗ್ತಾಯಿತ್ತು, ಅದಕ್ಕೆ. ನಿನಗೆ ಗೊತ್ತಾ ನೀನು ಎಂಥ ಕೆಲಸ ಮಾಡಿದ್ಯಾ ಅಂತ? ಹೊಸ ಸೊಸೆ ಮೊದಲು ಒಲೆ ಪೂಜೆ ಮಾಡಿ ಹಾಲಿಟ್ಟು ಹಾಲಿಂದ ಏನಾದರೂ ಸಿಹಿ ಮಾಡ್ತಾರೆ. ನೀನು ನೋಡಿದ್ರೆ ಬಾಣ್ಲಿ ಇಟ್ಟಿದೀಯಾ? ಸಿಹಿ ಮಾಡಿದ್ರೇನು ಖಾರ ಮಾಡಿದ್ರೇನು ಎರಡು ತಿನ್ನದೆ ತಾನೆ. ನೀನು ರಾಕಿ ಥರ ಹೊಸಬ್ಳೇನಲ್ಲ, ಏನು ಗೊತ್ತಾಗಲ್ಲ ಅನ್ನೋದಕ್ಕೆ. ಇದು ನೀನು 2ನೇ ಮದುವೆ, ಅಷ್ಟು ಗೊತ್ತಾಗಲ್ವಾ? ಯಾಕೆ ಯಾವಾಗಲೂ ಕೂಗ್ತಾ ಇರ್ತಾರೆ? BP ಇದೆಯಾ ಇವರಿಗೆ? ಅಯ್ಯೋ ಸುಮ್ಮನಿರು. ನಿನಗೆ ಶಾಸ್ತ್ರಗಳು ಮರ್ತೋಗಿದೆ ಅಂದ್ರೆ ಯಾರನ್ನಾದ್ರೂ ಕೇಳ್ಬೋದಲ್ವಾ? 10 ಕಾಲಕ್ಕೆ ಮುಹೂರ್ತ ಇಟ್ಟಿದ್ದಾರೆ ಒಲೆ ಪೂಜೆಗೆ ಜೋಯಿಷ್ರು. ಒಲೆ ಮೇಲೆ ಹಾಲಿಟ್ಟು ಏನಾದ್ರೂ ಸಿಹಿ ಮಾಡಬೇಕು. ರಾಖಿ, ನೀನ್ ಸಮಯಕ್ಕೆ ಸರಿಯಾಗಿ ಬರ್ತೀಯಾ ತಾನೆ? ಹ್ಞೂ ಅಮ್ಮ. ನೀನು ಸಮಯಕ್ಕೆ ಸರಿಯಾಗಿ ಬರ್ತೀಯಾ ಅಲ್ವಾ? ತುಳಸಿ ಪೂಜೆಗಂತೂ ಬರ್ಲಿಲ್ಲ, ಇದಕ್ಕಾದ್ರೂ ಸಮಯಕ್ಕೆ ಸರಿಯಾಗಿ ಬಾ. ನೀನೇ ಬರ್ತೀಯೋ ಅಥವಾ ಯಾರನ್ನಾದ್ರೂ ರೂಮಿಗೆ ಕಳಿಸ್ಬೇಕು ನನ್ನ ಕರಿಯಕ್ಕೆ? ಬರ್ತೀನಿ. ಅಮ್ಮ, ಅಜ್ಜಿ ಯಾಕೆ ನಿಂಗೆ ಯಾವಾಗಲೂ ಬೈತಾ ಇರ್ತಾರೆ? ಆಯ್ತು, ನಂಗೆ ಹಸು ಹೋಗ್ತದೆ, ಪುರಿ ಕೊಡು ಬೇಗ ಬೇಗ. ರಾಕಿ, ನೀನು ಹಚ್ಚು. ತಗೊಳ್ಳಿ, ಹೂ ಹಾಕಿ. ಅಜ್ಜಿ, ಗ್ಯಾಸ್ನವ್ರು ಯಾಕೆ ಪೂಜೆ ಮಾಡ್ತಾ ಇದ್ದೀರಾ? ಅದು ಶಾಸ್ತ್ರ ಪುಟ್ಟಿ. ಮನೆಗೆ ಹೊಸದಾಗಿ ಸೊಸೆ ಬಂದಾಗ ಒಲೆಗೆ ಪೂಜೆ ಮಾಡಿಸ್ತಾರೆ, ಆಯ್ತಾ? ರಾಕಿ, ಅಕ್ಷತೆ ಹಾಕಮ್ಮ. ಅಕ್ಕಿಗೆ ಅರ್ಶಿನ ಹಚ್ಚಿಟ್ಟಿದ್ದಾರಲ್ಲ, ಅದೇ ಅಕ್ಷತೆ. ನಿಮ್ಮ ಮನೆಯಲ್ಲಿ ನಿನಗೇನು ಹೇಳ್ಕೊಟ್ಟಿಲ್ಲ, ಎಲ್ಲ ನಾವೇ ಹೇಳಿ ಮಾಡಿಸ್ಬೇಕು. ಅಚ್ಚುಕಟ್ಟಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ಯಾ. ಹಾಕು.
ತಗೊಳ್ಳಿ ಮಂಗಳಾರತಿ ಮಾಡಿ. ಸಾಕ್ಷಿ ಈಗ ನೀವಿಬ್ರು ಹಾಲುಗ್ಸಿ ಪಾಯಸ ಮಾಡಬೇಕು. ಅಕ್ಕ ನಾನು ಯಾವತ್ತೂ ಪಾಯಸ ಮಾಡೇ ಇಲ್ಲ. ನೀನೇನು ಯೋಚನೆ ಮಾಡಬೇಡ. ನಾನು ಏನು ಮಾಡ್ತೀನೋ ಏನು ಹಾಕ್ತೀನೋ ಅನ್ನೋದು ನೋಡಿ ಹಾಗೆ ಮಾಡು. ಆರ್ತಿ ಮೊದಲು ನೀನು ಶುರು ಮಾಡು. ಪರಿಮಳ, ಎಲ್ಲರೂ ನನ್ನ ಮರಿಗುಳಿ ಮರಿಗುಳಿ ಅಂತೀರ. ಸೂರ್ಯನ ಹೆಂಡತಿ ಹೆಸರು ಅರ್ಪಿತಾ, ಆರ್ತಿ ಅಲ್ಲ. ಚೆನ್ನ ಬಂದ್ ರೂಮ್ ಕ್ಲೀನ್ ಮಾಡು. ಪರಿಮಳ, ಯಾಕೆ ನಿಂತ್ಕೊಂಡಿದ್ಯಾ? ಕೂತ್ಕೋ. ನೀನು ಓರ್ಗಿತ್ತೀರಿಬ್ರು ಬಡಿಸ್ತಾರೆ. ನೀನು ಈ ಮನೆ ಹಿರಿ ಸೊಸೆ, ಸ್ವಲ್ಪ ದರ್ಪ ತೋರಿಸೋದನ್ನ ಅಭ್ಯಾಸ ಮಾಡ್ಕೊ. ಪರವಾಗಿಲ್ಲಮ್ಮ, ನಾನು ಅವ್ರ ಜೊತೆಲೆ ಕೂತ್ಕೊಳ್ತೀನಿ. ಆದಿ, ಮೆತ್ತಗೆ. ಅಮ್ಮ ನಾ ಬಂದೆ. ಏ ರಾಜ್ಕುಮಾರ, ಇಲ್ಲಿ ಬಾರೋ. ಇಲ್ಲ, ನಾನು ಅಪ್ಪನ ಪಕ್ಕ ಕೂತ್ಕೊಂತೀನಿ. ಏಯ್ ಸಾಕ್ಷಿ ಎದಳೆ. ಹೋಗೋ, ಇದು ನನ್ನ ಜಾಗ. ಆಯ್ತು ಬಿಡು, ನಾನು ಅಪ್ಪನ ತೊಡೆ ಮೇಲೆ ಕೂತ್ಕೊಂತೀನಿ. ಅಮ್ಮ ನಂಗೆ ನೀವೇ ತಿನ್ಸಿ. ಆದಿ, ಅಮ್ಮ ತಿನ್ನಿಸ್ತಿದ್ರೇನು? ದೊಡ್ಡಪ್ಪ ನಾನ್ ತಿನ್ನಿಸ್ತೀನಿ, ಬಾರೋ. ಅವೆಲ್ಲ ಆಗಲ್ಲ, ಅಮ್ಮನೇ ತಿನ್ಸ್ಬೇಕು. ಅದೇ ನಿಮ್ ದೊಡ್ಡಪ್ಪ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಬೈಲಿ. ಹೌದಾ? ಪಿನ್ ಜಾಗ ಬಾ. ಅಯ್ಯೋ ಜಾಗ ಬಿಡಿ. ಜಾಗ ಜಾಗ ಹೇಳಿ ನೋಡೋಣ. ಒಂದೂರಲ್ಲಿ ಒಂದ್ ರಾಜ ಇದ್ದ, ಅಷ್ಟೇ ತಾನೆ? ಅರ್ಪಿತಾ, ರಾಖಿ, ಪಾಯಸ ಬಡಿಸಿ. ಆದಿತ್ಯ, ಪಾಯಸ ತುಂಬಾ ಚೆನ್ನಾಗಿದೆ, ತಗೋ ತಿನ್ನು. ಇಲ್ಲ, ನಂಗೆ ಜಾಮೂನೇ ಬೇಕು. ಅಮ್ಮ ನಂಗೆ ಜಾಮೂನ್ ಮಾಡ್ಕೊಡು. ಆದಿ, ಹಾಗೆಲ್ಲ ಹಠ ಮಾಡಬಾರ್ದು. ಮನೇಲಿ ಏನ್ ಮಾಡಿದಾರೋ ಅದನ್ನ ತಿನ್ಬೇಕು. ಪಾಯಸ ತಿಂದೇ ಇದ್ರೇನು, ಬೇರೆ ಏನಾದ್ರೂ ತಿನ್ನು. ನಂಗೇನು ಬೇಡ, ಎಲ್ಲ ಖಾರ. ಅಮ್ಮ
ನಮ್ಮ ಮನೇಲಿ ಜಾಮೂನ್ ಮಾಡ್ಕೊಡ್ತಾ ಇದೆಯಲ್ಲ ಆ ಥರನೇ ಇಲ್ಲಿ ಮಾಡ್ಕೊಡು. ಮಾತಾಡಮ್ಮ, ಯಾಕೇನು ಹೇಳ್ತಾ ಇಲ್ಲ? ಆದಿತ್ಯ, ನಿನಗೆ ಪಾಯಸ ಬೇಡ ಅಂದ್ರೆ ತಣ್ಣಗೊಂದು ಲೋಟ ನೀರು ಕುಡಿ, ತಗೋ. ನಂಗೆ ಬೇಡ. ಆದಿತ್ಯ, ನಿನ್ಗೇನ್ ಬೇಕೋ ಅದು ಸಿಗುತ್ತೆ. ಹೀಗೆಲ್ಲ ಹಠ ಮಾಡಿದ್ರೆ ಏನು ಸಿಗಲ್ಲ. ಏನು ಬೇಡ. ಅವನ ಪರವಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಅಣ್ಣ, ಆದಿತ್ಯನ ಮೇಲೆ ಅಷ್ಟು ಜೋರಾಗಿ ರೇಗಬಾರ್ದಾಗಿತ್ತು. ಅವನಿನ್ನ ಮಗು ಕಣೋ, ನಾವೆಲ್ಲ ಅವನಿಗಿನ್ನ ಹೊಸಬ್ರು. ನಮ್ಮನೆ ರೀತಿ ನೀತಿಗಳು ಅವನಿಗಿನ್ನ ಗೊತ್ತಿಲ್ಲ. ಅದು ಅಲ್ಲದೆ ಅವ್ರ ಮನೇಲಿ ಅವ್ನು ಒಂಟಿಯಾಗಿ ಬೆಳೆದಿದ್ದಲ್ವಾ, ಹಾಗಾಗಿ ಅವ್ನು ಕೇಳಿದ್ನೆಲ್ಲ ಅವ್ರ ಮನೇಲಿ ಮಾಡಿಕೊಟ್ಟಿದ್ದಾರೆ. ಅದು ಇಲ್ಲೂ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನಪ್ಪ. ಸ್ವಲ್ಪ ದಿವಸ ಹೋದರೆ ಅವನು ಈ ಮನೆಗೆ ಅಡ್ಜಸ್ಟ್ ಆಗ್ತಾನೆ ಕಣೋ. ನಾನು ನಿನ್ ಜೊತೆ ಮಾತಾಡಲ್ಲ. ಟು ಬಟ್ಟೆ ಯಾಕೆ ಪ್ಯಾಕ್ ಮಾಡ್ಕೊಳ್ತಾ ಇದೆಯಾ? ನಾನು ಅಜ್ಜಿ ತಾತ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲರೂ ಕೆಟ್ಟವರು. ಹೊಸ ಅಪ್ಪನೂ ನಂಗೆ ಬೈತಾರೆ. ನೀನು ಸುಮ್ಮನೆ ಇದ್ದೆ. ನೀನು ಮಾಡಿದ ತಪ್ಪು ತಾನೆ. ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ ಹಾಗೆಲ್ಲ ಹಠ ಮಾಡಬಾರ್ದು ಅಂತ. ನೀನು ಪಾಯಸ ಬಿಡ್ತಿದ್ರೆ ಬೇರೆ ಏನಾದರೂ ತಿನ್ಬೇಕಿತ್ತಪ್ಪ. ಹಾಗಂತ ಕೂಗಾಡಿ ಎಲ್ಲರೂ ಮುಂದೆ ಟೇಬಲ್ ಕೊಟ್ಟು ಗಲಾಟೆ ಮಾಡ್ತಾರಾ? ಅಮ್ಮ ಪೂರಿ ಮಾಡಿಕೊಟ್ಟ ಹಾಗೆ ಜಾಮೂನು ಮಾಡ್ಕೊಡ್ತಿರ್ಲಿಲ್ವಾ? ಎಲ್ಲರೂ ಮುಂದೆ ಯಾಕೆ ಗಲಾಟೆ ಮಾಡಿದೆ? ನೀನು ನಾನು ಗುಡ್ ಬಾಯ್ ತಾನೆ? ನಾನು ಗುಡ್ ಬಾಯ್, ಆದರೆ ಹೊಸಪ್ಪ ಬ್ಯಾಡ್ ಬಾಯ್. ನಾನಿದ್ರೆ ಹೋಗ್ತೀನಿ. ಮತ್ತೆ ಜಾಮೂನು ನಿಜವಾಗ್ಲೂ ಮಾಡ್ಕೊಡ್ತೀಯ? ಫಸ್ಟ್ ಕೂತ್ಕೋ. ನಿನಗೆ ಜಾಮೂನ್ ಬೇಕು ಅಂತಿದ್ರೆ ಅಮ್ಮನ ಮಾತು ಕೇಳಬೇಕು. ನೀನು ನನ್ನ ಮಾತು ಕೇಳಬೇಕು. ಏನು? ನೀನು ಹೊಸ ಅಪ್ಪಂಗೆ ಬೈಬೇಕು. ಸರಿ, ನಾ ಮಾತಾಡ್ತೀನಿ. ಮಾತಾಡೋದಲ್ಲ, ಬೈಬೇಕು. ಸರಿ ಆಯ್ತು, ಹೊಸ ಅಪ್ಪಂಗೆ ಬೈತೀನಿ. ಹೆಂಗ್ ಬೈತೀರಾ? ನಿನ್ಗೆ ಆಮೇಲೆ ಹೇಳ್ತೀನಿ ನಾನು. ಇಲ್ಲ ಇಲ್ಲ, ಈಗಲೇ ತೋರಿಸ್ಬೇಕು, ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ. ಸರಿ ಆಯ್ತು. One, two, three, action!
ಕಿಚನ್. ಯಾಕೆ ನಮ್ಮ ಮಾದಿಗೆ ಬೈದ್ರಿ?